Hello everyone, welcome to Sanmarga classes. ನೇರ ಮತ್ತು ವಿಲೋಮ ಅನುಪಾತಗಳು ಅಧ್ಯಾಯದ 4ನೇ ಪ್ರಶ್ನೆಯನ್ನ ಗಮನಿಸಿ. ಎಕ್ಸ್ ಮತ್ತು ವೈ ಪರಿಮಾಣಗಳು ವಿಲೋಮ ಅನುಪಾತದಲ್ಲಿವೆ ಮತ್ತು ಎಕ್ಸ್ ನ ಬೆಲೆ ದ್ವಿಗುಣಗೊಂಡರೆ ವೈ ನ ಬೆಲೆಯು ಆಯ್ಕೆ ಎ 2ರಷ್ಟು ಹೆಚ್ಚಾಗುತ್ತದೆ, ಆಯ್ಕೆ ಬಿ ಬದಲಾಗುವುದಿಲ್ಲ, ಆಯ್ಕೆ ಸಿ ದ್ವಿಗುಣಗೊಳ್ಳುತ್ತದೆ, ಆಯ್ಕೆ ಡಿ ಅರ್ಧದಷ್ಟು ಇರುತ್ತದೆ. ಇಲ್ಲಿ ವಿಲೋಮ ಅನುಪಾತ ಅಂದ್ರೆ ಏನು? ಒಂದು ಪರಿಮಾಣದ ಬೆಲೆ ಹೆಚ್ಚಾದಾಗ ಇನ್ನೊಂದು ಪರಿಮಾಣದ ಬೆಲೆ ಏನಾಗುತ್ತೆ? ಅಷ್ಟೇ ಪ್ರಮಾಣದಲ್ಲಿ ಕಡಿಮೆ ಆಗೋದು ಅಂತ ಅರ್ಥ. ಅಂದ್ರೆ ಎಕ್ಸ್ ಏನಾಯ್ತು ಹೇಳಿ? ಎಕ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/y ಆಗುತ್ತೆ. ಅಥವಾ ಇದನ್ನ ನಾವು ಸಮೀಕರಣದಲ್ಲಿ ಬರೆದಾಗ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಕೆ. ಇಲ್ಲಿ ಎಕ್ಸ್ ನ ಬೆಲೆಯನ್ನ ದ್ವಿಗುಣಗೊಳಿಸಿದ್ರೆ, ಓಕೆ, ಎಕ್ಸ್ ನ ಬೆಲೆಯನ್ನ ದ್ವಿಗುಣಗೊಳಿಸಿದ್ರೆ 2x ಆಯ್ತು ಇದು. ಸಮತೋಲನವನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ ವಾಯ್ನ ಬೆಲೆಯು ಅರ್ಧದಷ್ಟು ಆಗ್ಲೇಬೇಕು ಅಲ್ವಾ? ಹಾಗಾದ್ರೆ ಇದೇನಾಯ್ತು? y/2 ಆಯ್ತು. ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? 2 ಹೋಗುತ್ತೆ. xy ಈಸ್ ಈಕ್ವಲ್ ಟು k ಕಾನ್ಸ್ಟೆಂಟ್ ಅಲ್ವಾ? ಹಾಗಾದ್ರೆ ಇಲ್ಲಿ ಏನಾಗತ್ತೆ ಹೇಳಿ? ವಾಯ್ನ ಬೆಲೆ ಏನಾಗತ್ತೆ ಹೇಳಿ? ಅರ್ಧದಷ್ಟು ಇರುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಎಕ್ಸ್ ನ ಬೆಲೆ ದ್ವಿಗುಣಗೊಂಡರೆ ವಾಯ್ನ ಬೆಲೆಯು ಅರ್ಧದಷ್ಟು ಇರುತ್ತದೆ. ಡಿ ಆಯ್ಕೆ ಸರಿಯಾದ ಆಯ್ಕೆ ಆಗತ್ತೆ. ಥ್ಯಾಂಕ್ ಯು.